ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಜಗನ್ನಾಥದಾಸರು ಗುರುಗಳ ಕರುಣದಿಂದ ಪನಿತು ಪೇಳುವೆ ಎನ್ನುವ ನಾಂದಿ ಪದ್ಯದಲ್ಲಿ ಗುರುಗಳು ಅಂತಕ್ಕಂಥ ಬಹುವಚನ ಯಾಕೆ ಪ್ರಯೋಗ ಮಾಡಿದರು? ಎಷ್ಟು ಮಂದಿ ಗುರುಗಳನ್ನು ಸ್ಮರಣೆ ಮಾಡಿದ್ದಾರೆ ಅಂದರೆ ವ್ಯಾಖ್ಯಾನಕಾರರು, ಜ್ಞಾನಿವರೇಣ್ಯರು ಮತ್ತೊಂದು ಹೇಳ್ತಾರೆ, ಜಗನ್ನಾಥದಾಸರು ಗುರುಗಳ ಕರುಣದಿಂದ ಅಂದರೆ ರಾಘವೇಂದ್ರರ ಕರುಣದಿಂದ ಅಂತ ಹೇಳ್ತಾರೆ, ಚಿಂತನೆ ಮಾಡ್ತಾರೆ. ಅಲ್ರಿ, ರಾಘವೇಂದ್ರರು ನಿಮಗೇನು ಅನುಗ್ರಹ ಮಾಡಿದರು? ನೀವು ಮೊದಲು ಮೋಹಿನಿ ರೂಪಿ ಪರಮಾತ್ಮ ಅಮೃತ ಹಾಕಿದ, ಅದು ಒಂದು ಕರುಣೆ ದೊಡ್ಡದು. ಗುರುಗಳು ಆ ಗುರು ನಿಮ್ಮ ಮೇಲೆ ಅನುಗ್ರಹ ಮಾಡಿದ. ಎರಡನೇ ಜನ್ಮ ಪ್ರಹ್ಲಾದರಾಜರು ನಿಮ್ಮ ಗುರುಸ್ಥಾನದಲ್ಲಿ ನಿಂತುಕೊಂಡು ಉಪದೇಶ ಮಾಡಿದರು, ಆ ಗುರುಗಳ ಸ್ಮರಣೆ ಕರೆಕ್ಟ್ ಆದ್ದು. ಮೂರನೇ ಶಲ್ಯಾವತಾರದಲ್ಲಿ ಕೃಷ್ಣ ಭಗವಾನ್ ಭಗವದ್ಗೀತೆ ಹೇಳಿ ಅದರ ಆನಂದವನ್ನು ನುಡಿಸಿದ, ಆ ಗುರುಸ್ಥಾನದಲ್ಲಿ ಕೃಷ್ಣ ನಿಂತುಕೊಂಡ, ಅದು ಕರೆಕ್ಟು. ಮತ್ತು ಪುರಂದರದಾಸರಿಗೆ ಮಗನಾಗಿ ಹುಟ್ಟಿದಾಗ ಪುರಂದರದಾಸರು ತತ್ವೋಪದೇಶ ಮಾಡಿದರು, ಆ ಗುರುಗಳ ಕರುಣ, ಅದು ಕರೆಕ್ಟು. ವ್ಯಾಸರಾಜರು ಕೊಂಡಪ್ಪನಾಗಿ ನೀವು ಅವತಾರ ಮಾಡಿದಾಗ ವ್ಯಾಸರಾಜರು ನಿಮಗೆ ಅನುಗ್ರಹ ಮಾಡಿದ್ರಲ್ಲ ಗುರುಸ್ಥಾನದಲ್ಲಿ ನಿಂತುಕೊಂಡು, ಆ ಗುರುಗಳ ಕರುಣ ಕರೆಕ್ಟು. ರಾಘವೇಂದ್ರ ಸ್ವಾಮಿಗಳು ನಿಮಗೇನು ಪಾಠ ಹೇಳಿದ್ರ? ರಾಘವೇಂದ್ರ ಸ್ವಾಮಿಗಳು ಏನು ನಿಮ್ಗೆ ತತ್ವೋಪದೇಶ ಮಾಡಿದ್ರ? ಏನು ಮಾಡಿದರು? ನಿಜವಾಗಿ ಹೇಳಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳು ಕೈ ಬಿಟ್ಟರು ಜಗನ್ನಾಥದಾಸರನ್ನು. ಯಾವಾಗ? ಜಗನ್ನಾಥದಾಸರನ್ನ ಜಗನ್ನಾಥದಾಸರು ಆಗಿಲ್ಲ, ಶ್ರೀನಿವಾಸಾಚಾರ್ಯರಾಗಿದ್ದಾರೆ. ವರದೇಂದ್ರರಂತಹ ಗುರುಗಳನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಉಪೇಂದ್ರರಂತಹ ಪುಣ್ಯಾತ್ಮರ ಪರಮಾನುಗ್ರಹದಿಂದ ನರಸಿಂಹನ ಪ್ರತಿಮಾ ಹೊಂದಿದ್ದಾರೆ. ದೊಡ್ಡ ಪಾಂಡಿತ್ಯವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಚರಿತ್ರೆ ಹೇಳ್ತಾ ಇರೋದು, ವರದೇಂದ್ರರು ಇನ್ನು ಆಶ್ರಮ ತಗೊಂಡಿಲ್ಲ, ಪೂರ್ವಾಶ್ರಮದಲ್ಲಿ ಬಲರಾಮಾಚಾರ್ಯರು ಅಂತ ಅವ್ರ ಹೆಸರು. ಅಂಥ ಬಲರಾಮಾಚಾರ್ಯರಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ನರಸಿಂಹದಾಸರು ತಮ್ಮ ಮಗನಾಗಿರ್ತಕ್ಕಂಥ ಶ್ರೀನಿವಾಸಾಚಾರ್ಯರನ್ನು ರಾಯರ ಮಠಕ್ಕೆ ತಂದು ಒಪ್ಪಿಸಿದರಂತೆ. ಆ ರಾಯರ ಮಠದಲ್ಲಿ ಆಗ ಬಲರಾಮಾಚಾರ್ಯ ದಿವಾನರಾಗಿದ್ದರು, ದೊಡ್ಡ ಪಂಡಿತರು, ದಿಗ್ಗಜ ಪಂಡಿತರು. ಅವರಲ್ಲೇ ಎಲ್ಲ ಶಾಸ್ತ್ರಾಭ್ಯಾಸ ಮಾಡಿದರು. ಸುಧಾಂತ ಅಧ್ಯಯನ ಮಾಡಿದ್ದು ಬಲರಾಮಾಚಾರ್ಯರಲ್ಲಿ. ಆ ಬಲರಾಮಾಚಾರ್ಯರೇ ಮುಂದೆ ವರದೇಂದ್ರರಾಗಿ ಸಿಂಹಾಸನಕ್ಕೆ ಬಂದರು, ರಾಯರ ಮಠದ ಪೀಠಾಧಿಪತಿಗಳಾದರು. ಸೊ ಜನರು ಇವತ್ತೇನಂತಾರೆ ಅಂದರೆ ವರದೇಂದ್ರರಲ್ಲಿ ಜಗನ್ನಾಥದಾಸರು ಓದಿದರು ಅಂಥೇಳಿ. ಇರಲಿ, ಅದು ಏನು ತಪ್ಪಲ್ಲ. ಈಗ ಸತ್ಯಜ್ಞಾನರಲ್ಲಿ ಓದಿದವರನ್ನು ಸತ್ಯಜ್ಞಾನದ ಪೂರ್ವಾಶ್ರಮದಲ್ಲಿ ಕೆಲವರು ಓದಿದ್ದಾರೆ. ಅವ್ರೇನು ಹೇಳ್ತಾರೆ ಗೊತ್ತಾ? ನಾವು ಸತ್ಯಜ್ಞಾನರಲ್ಲಿ ಓದಿದ್ದೀವಿ ಅಂತೇಳಿ. ಇಲ್ಲ, ನೀವು ಸತ್ಯಜ್ಞಾನರಲ್ಲಿ ಸನ್ಯಾಸಿಗಳಾದ ಮೇಲೆ ಓದಿಲ್ಲ, ಅವರು ಸನ್ಯಾಸ ಆಗೋದಕ್ಕಿಂತ ಮುಂಚೆ ಗೃಹಸ್ಥಾಶ್ರಮದಲ್ಲಿದ್ದಾಗ ಓದಿದ್ದೀರಿ. ಆದರೂ ಕೂಡ ಆ ವ್ಯಕ್ತಿನೇ ಸತ್ಯಜ್ಞಾನರಾದ ಮೇಲೆ ಅದನ್ನು ಹೇಳ್ಕೋಬೇಕು ಎಂಬುದು ಎಲ್ಲರಿಗೆ ಅಭಿಪ್ರಾಯ ಇರ್ತದೆ. ಹಾಗೆ ವರದೇಂದ್ರರಲ್ಲಿ ನೇರವಾಗಿ ಸನ್ಯಾಸಾಶ್ರಮ ತಗೊಂಡ ಮೇಲೆ ಜಗನ್ನಾಥದಾಸರು ಓದಿಲ್ಲ. ಬಲರಾಮಾಚಾರ್ಯರಾಗಿದ್ದಾಗ, ಮಠದ ದಿವಾನರಾಗಿದ್ದಾಗ, ಅಲ್ಲಿ ಪಾಠಶಾಲೆ ನಡೆಸ್ತಾ ಇರುವಾಗ ಬಲರಾಮಾಚಾರ್ಯರಲ್ಲಿ ಶಾಸ್ತ್ರಾಭ್ಯಾಸ ಮಾಡಿದರು. ಆದರೆ ಮುಂದೆ ಅವರು ಸನ್ಯಾಸಾಶ್ರಮಕ್ಕೆ ಮುಂದೆ ರಾಯರ ಪೀಠದಲ್ಲಿ ಬಂದು ಕೂತ್ಕೊಂಡ್ರು. ಅದು ಕಾರಣ ವರದೇಂದ್ರರಲ್ಲಿ ಅಧ್ಯಯನ ಮಾಡಿದರು ಎಂಬ ಹೆಸರು ಬಂದದು. ಇರಬಲ್ದಾಕೆ ಮತ್ತು ವರದೇಂದ್ರರಲ್ಲಿ ಅನುಗ್ರಹ ಮಾಡಿದ್ದು ನಿಮಗೆ. ರಾಯರೇನು ಅನುಗ್ರಹ ಮಾಡಿದರು? ಏನಾಯಿತು? ಅಭ್ಯಾಸ ಮಾಡಿ ಪಂಡಿತರಾಗಿ ಬಂದ ಮೇಲೆ ಸ್ವಲ್ಪ ಅಹಂಕಾರ, ಚೂರ ಅಹಂಕಾರ ಬಂತು. ಅಹಂಕಾರ ಯಾಕೆ ಬರ್ತದೆ ಗೊತ್ತಾ? ಪ್ರಾರಬ್ಧ ಕಳಿಬೇಕು, ದುಃಖ ಪ್ರಾರಬ್ಧ ಕಳಿಬೇಕಾದ ಕಾರಣ ಬಂದಿರ್ತದೆ. ಸ್ವಲ್ಪ ವಿಜಯರಾಯರ ಬಗ್ಗೆ ಅವಹೇಳನ ಮಾಡಿದರು. ವಿಜಯದಾಸರನ್ನು ಅಷ್ಟು ಆದರ ಮಾಡಲಿಲ್ಲ. ಆಗಿನ ಕಾಲದಲ್ಲಿ ವಿಜಯರಾಯರು ಅಂದರೆ ಶ್ರೀನಿವಾಸಾಚಾರ್ಯ ಎಲ್ಲಿ ನೋಡಿದ್ರೆ ಪ್ರಸಿದ್ಧರಾಗಿದ್ದರು. ಆದರೆ ಶ್ರೀನಿವಾಸಾಚಾರ್ಯರು ವಿಜಯರಾಯರ ಮೇಲೆ ಗೌರವ ತೋರಿಸಲಿಲ್ಲ. ಒಂದು ಇಂಥ ಸಂದರ್ಭ ಬಂತು, ವಿಜಯರಾಯರು ಯಾವುದೋ ಒಂದು ಆರಾಧನೆ ಮಾಡಿದ್ರಂತೆ, ದೊಡ್ಡ ಕಾರ್ಯಕ್ರಮ. ಅದಕ್ಕೆ ಗೋಪಾಲದಾಸರು ನೇರವಾಗಿ ವಿಜಯರಾಯರು ಗೋಪಾಲದಾಸರು ಇಬ್ಬರು ಬಂದು ಶ್ರೀನಿವಾಸಾಚಾರ್ಯರಿಗೆ ನಮಸ್ಕಾರ ಮಾಡಿ, ಸಣ್ಣವರು ಶ್ರೀನಿವಾಸಾಚಾರ್ಯರು ಆದರೆ ದಾಸರಲ್ವ, ವಿನಯ ಅವರಲ್ಲಿ ಸಹಜವಾದ. ಇವತ್ತು ನಮ್ಮಲ್ಲಿ ಆರಾಧನೆ ಮಾಡ್ತಾಯಿದ್ದೀವಿ, ಪುರಂದರದಾಸರ ಆರಾಧನೋ ಯಾವುದೋ ಒಂದು ಆರಾಧನಾ, ನೀವು ದಯಮಾಡಿ ಅತಿಥಿಗಳಾಗಿ ಬರಬೇಕು, ನಿಮ್ಮಂಥ ದೊಡ್ಡ ಶಾಸ್ತ್ರ ಓದಿದವರು ಬಂದರೆ ಸಾರ್ಥಕ ಆಗ್ತದೆ ಊಟ ಮಾಡಿದರೆ ಅಂತಂದರು. ಆಗೇನು ಅನ್ನಲಿಲ್ಲ, ಆಯ್ತು ನೋಡ್ತೀನಿ ಅಂತಂದರು. ಊಟದ ಟೈಮಿಗೆ ಗೋಪಾಲದಾಸರು ಶಿಷ್ಯನನ್ನು ಕಳಿಸ್ಕೊಟ್ರು, ಹೋಗಿ ಶ್ರೀನಿವಾಸಾಚಾರ್ಯನ ಕರ್ಕೊಂಬ, ಊಟಕ್ಕೆ ಟೈಮ್ ಆಗಿದೆ, ಎಲೆ ಹಾಕ್ತಾ ಇದ್ದೀವಿ. ಬಂದ ಶಿಷ್ಯ, ಸ್ವಾಮಿ ಗೋಪಾಲದಾಸರು ವಿಜಯರಾಯರು ನಿಮಗಾಗಿ ಕಾಯ್ತಾ ಇದ್ದಾರೆ, ನೀವು ಬರಬೇಕಂತ ಊಟಕ್ಕೆ ಎಲೆ ಹಾಕ್ತಾ ಇದ್ದಾರೆ. ಆಗ ಶ್ರೀನಿವಾಸಾಚಾರ್ಯರು ತಪ್ಪು ಸುಳ್ಳು ಆಡಿಬಿಟ್ರು. ಇಲ್ಲ, ನಮಗೆ ಆರೋಗ್ಯ ಸರಿಯಾಗಿಲ್ಲ, ಆರೋಗ್ಯ ಸರಿಯಾಗಿಲ್ಲದಿದ್ದಕ್ಕೋಸ್ಕರ ನಾವು ಮುಂಜಾನೆ ಊಟ ಮಾಡಿಬಿಡ್ತೀವಿ, ನಮಗೆ ಬರಲಿಕ್ಕಾಗಲ್ಲ ಅಂತ ಹೇಳಿಬಿಟ್ರು. ಆ ಶಿಷ್ಯ ಬಂದ, ಇಲ್ಲ ಸ್ವಾಮಿ ಅವರು ಊಟ ಮಾಡಿಬಿಟ್ಟಾರಂತ, ಅವರಿಗೆ ಆರೋಗ್ಯ ಸರಿಗಿಲ್ಲ. ಹಾಗನ ತಥಾಸ್ತು ಅಂದರು ಗೋಪಾಲದಾಸರು. ಹಾಗೆ ಆಗಲಿ ಅಂದರು. ಗೋಪಾಲದಾಸರ ಬಾಯಿಯಿಂದ ತಥಾಸ್ತು ಅಂತ ಬಂತು. ನೋಡ್ರಿ, ಇವರು ನನಗೆ ಆರೋಗ್ಯ ಸರಿಗಿಲ್ಲ ಅಂತ ಹೇಳಿದ್ರಲ್ಲ, ನಿಜವಾದ ಅನಾರೋಗ್ಯ ಬಂದುಬಿಡ್ತು. ಅಂದರೆ ಯಾವ ರೋಗ ಬಂತು ನಾನು ಆಗಲೇ ಹೇಳಿದ್ದೀನಿ. ಗೋಪಾಲದಾಸರ ಚರಿತ್ರೆ ಹೇಳುವಾಗ
ಜಗನ್ನಾಥದಾಸರ ಚರಿತ್ರೆ ಹೇಳುವಾಗ ಘೋರ ವ್ಯಾಧಿಗಳ ನೋಡಿ ಎಂಬೋ ಜಗನ್ನಾಥದಾಸರು ಮಾಡಿದ ಹಾಡಿನಲ್ಲೇ ಹೇಳಿಕೊಂಡಿದ್ದಾರೆ, ನನಗೊಂದು ವ್ಯಾಧಿ ಬಂತು ಅಂಥೇಳಿ. ಸೊ ಜಗನ್ನಾಥದಾಸರಿಗೆ ಒಂದು ವ್ಯಾಧಿ ಬಂತು. ಗೋಪಾಲದಾಸರ ಬಗ್ಗೆ, ವಿಜಯದಾಸರ ಬಗ್ಗೆ ಅವಹೇಳನ ಮಾಡಿ ಸುಳ್ಳು ಹೇಳಿದ್ದಕ್ಕಾಗಿ, ಜ್ಞಾನಿಗಳ ಮುದ್ದೆ ಸುಳ್ಳು ಹೇಳಿದರೆ ಏನಾಗ್ತದೆ ಅಂದರೆ ಅದು ಅನುಭವಕ್ಕೆ ಬಂದುಬಿಡ್ತದೆ. ನನಗೆ ರೋಗ ಅದ ಅಂತ ಹೇಳಿದರೆ ಅದಕ್ಕೆ ರೋಗ ಬಂದೇ ಬಿಡ್ತೀವಿ. ಆ ರೋಗ ಪರಿಹಾರಕ್ಕಾಗಿ ಜಗನ್ನಾಥದಾಸ ಅಂದರೆ ಶ್ರೀನಿವಾಸಾಚಾರ್ಯರು ಎಲ್ಲ ಔಷಧಗಳನ್ನು ತೊಗೊಂಡ್ರು, ಯಾವ ಔಷಧದಿಂದ ಅದು ಕಮ್ಮಿ ಆಗಲಿಲ್ಲ. ತೀರ್ಥಯಾತ್ರೆಗಳಿಗೆ ಹೋದರು, ಅನೇಕ ಯತಿಗಳ ಸೇವೆ ಮಾಡಿದರು, ಎಲ್ಲಿ ಹೋದರೂ ಏನೂ ಆಗಲಿಲ್ಲ. ಕೊನೆಗೆ ತಿರುಪತಿ ತಿಮ್ಮಪ್ಪನ ಹತ್ರ ಬಂದು ಅಲ್ಲಿ ಸೇವೆ ಮಾಡಿದರು, ಅಲ್ಲಿ ಕೂಡ ಶ್ರೀನಿವಾಸ ಕೈ ಹಿಡಲಿಲ್ಲ, ಯಾರೂ ಕೈ ಹಿಡಿಯಲಿಲ್ಲ. ಕೊನೆಗೆ ಏನು ಮಾಡಿದರು, ಇನ್ನು ಯಾರ್ಯಾರು ನನ್ನ ಕೈ ಹಿಡಿಯೋರಿಲ್ಲ, ಇಷ್ಟೇ ನನ್ನ ರೋಗ ಪರಿಹಾರ ಆಗಬೇಕಾದ್ರೆ ಒಂದೇ ರಾಯರ ಹತ್ರ ಹೋಗಬೇಕು ಅಂತೇಳಿ ಮಂತ್ರಾಲಯಕ್ಕೆ ಬಂದ್ರಂತೆ. ಮಂತ್ರಾಲಯದಲ್ಲಿ ರಾಯರ ಸೇವೆ ಮಾಡ್ತಾ ಇದ್ದಾರೆ, ಕಠಿಣವಾಗಿ ಸೇವೆ ಮಾಡಿದರು. ದಿನಕ್ಕೆ ರೋಗ ಹೆಚ್ಚಾಗ್ತದೆ, ನಿಶ್ಶಕ್ತತೆ ಬರ್ತದೆ. ಅದರ ರಾಯರು ಏನೇನೇನು ಸೂಚನೆ ಕೊಡಲಿಲ್ಲಂತ. ಆಗ ಕೊನೆಗೆ ಶ್ರೀನಿವಾಸಾಚಾರ್ಯಗೆ ಅನಿಸ್ತು, ಇನ್ನು ಈ ರೋಗ ನನಗೆ ಕಮ್ಮಿ ಆಗ್ತಿದ್ದಾಗಿಲ್ಲ, ರಾಯರ ಕೈ ಹಿಡಿತಾ ಇಲ್ಲ, ನಾಳೆ ಪ್ರಾಣತ್ಯಾಗ ಮಾಡ್ಕೊಂಬ ತುಂಗಭದ್ರಾದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಣಯ ಮಾಡಿದ್ರಂತ. ಆ ರೋಗ ತಟ್ಟಿಕೊಳ್ಳಾರದೆ. ಆಗ ಅವತ್ತು ರಾತ್ರಿ ಸಪ್ರದಲ್ಲಿ ರಾಯರು ಕಾಣಿಸ್ಕೊಂಡ್ರು. ಏನಪ್ಪ ದಡ್ಡ, ನೀನು ವಸ್ತು ಕಳ್ಕೊಂಡಿದ್ದು ಒಂದು ಕಡೆ, ಹುಡುಕ್ತಾ ಇರೋದು ಉಂಗುರವನ್ನು ನಮ್ಮ ಮನೆಯಲ್ಲಿ ಕಳ್ಕೊಂಡು, ನಾವು ರೋಡ್ ಹುಡುಕಿದ್ರೆ ಉಂಗುರ ಸಿಗುತ್ತದೇನು? ನಾವು ಕಳ್ಕೊಂಡು ಉಂಗುರ ಸಿಗಲ್ಲ. ನಾವು ಎಲ್ಲಿ ಕಳ್ಕೊಂಡಿವೆ ಅಲ್ಲೇ ಹುಡುಕಬೇಕು. ನೀನು ತಪ್ಪು ಮಾಡಿದ್ದಿ, ವಿಜಯರಾಯರಲ್ಲಿ ನೀನು ದ್ರೋಹ ಮಾಡಿದ್ದಿ, ವಿಜಯರಾಯರನ್ನು ಅವಹೇಳನ ಮಾಡಿದ್ದಿ, ಸ್ವಲ್ಪ ಸಣ್ಣತನದಿಂದ ನೋಡಿದ್ದಿ. ಆದ ಕಾರಣ ವಿಜಯರಾಯರಲ್ಲಿ ಹೋಗು, ನಿನಗೆ ಅನುಗ್ರಹ ಆಗ್ತದೆ, ಅಲ್ಲೇ ಹೋಗ್ಬೇಕು, ನೀನು ಅಲ್ಲೇ ಪರಿಹಾರ ಮಾಡ್ಕೋಬೇಕು ಈ ರೋಗ ಅಂತಂದು ತೋರಿಸಿದರು. ತಕ್ಷಣದಲ್ಲಿ ಎಚ್ಚರಿಕೆ ಆಯಿತು. ಗುರುರಾಜ ಉದ್ಧಾರ ಮಾಡಿದ್ದು ತಿಳ್ಕೊಂಡು ನೇರವಾಗಿ ನಮ್ಮ ಕಥೆ ಗೊತ್ತದ. ವಿಜಯರಾಯರಲ್ಲಿ ಬಂದರು. ವಿಜಯರಾಯರು ಗೋಪಾಲದಾಸರ ಹತ್ರ ಹೋಗು ಅಂತ ಹೇಳಿದರು. ಗೋಪಾಲದಾಸರ ಹತ್ರ ಬಂದು ಗೋಪಾಲದಾಸರು 40 ವರ್ಷ ಆಯುರ್ದಾನ ಮಾಡಿದರು. ಬರೀ ಆಯುರ್ದಾನ ಮಾಡುವುದಲ್ಲ, ದಿವ್ಯ ಜ್ಞಾನ ಕೊಟ್ಟರು, ಪಂಢರಾಪುರಕ್ಕೆ ಕಳಿಸಿಕೊಟ್ರು, ವಿಠ್ಠಲನಿಂದ ಅಂಕಿತವನ್ನು ಕೊಡಿಸಿದರು. ಸೊ ಒಂದು ರೀತಿಯಿಂದ ರಾಯರ ಕೈ ಬಿಟ್ಟವರಲ್ಲ, ಅವ್ರಿಗೇನು ಅನುಗ್ರಹ ಮಾಡಲಿಲ್ಲ. ನೀವು ಗುರುಗಳ ಕರ್ಕೊಂಡು ರಾಯರ ಇಲ್ಲ. ಜಗನ್ನಾಥದಾಸರಂತಾರೆ, ನಿಜವಾಗಿ ರಾಯರು ಎಂಥ ಸಮರ್ಥರು ಅಂದರೆ, ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ, ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಅಪಣಾಚಾರ್ಯ ಹೇಳ್ತಾರೆ, ನಮ್ಮ ಅಪೇಕ್ಷೆ ಏನದೋ ಅಪೇಕ್ಷೆಯನ್ನು ಪೂರೈಸುವುದರಲ್ಲಿ ರಾಘವೇಂದ್ರರಿಗೆ ಸಮಾನವಾದವರಿಲ್ಲ. ಎಂಥ ಕಷ್ಟ ಇದ್ದರೂ ಕಷ್ಟ ಪರಿಹಾರ ಮಾಡ್ತಾರೆ, ಏನು ಫಲ ಬೇಕು ಅಂದರೂ ಕೊಡ್ತಾರೆ. ಅಂಥ ಗುರುಡ ಸಾರ್ವಭೌಮರು ಜಗನ್ನಾಥದಾಸರ ಕೈ ಹಿಡಲಿಲ್ಲ. ದಾಸರು ಇನ್ನೊಬ್ಬ ದಾಸರು ಹೇಳ್ತಾರೆ, ಘಟನ ಕಾರ್ಯ ಘಟನಾ ಮಾಡುವ ನಮ್ಮ ಪಟು ಗುರುವರ ಹೃತ್ ಪುಟದೊಳಗಿಗರನ್ನ ನಂಬಿ ಕೆಟ್ಟವರಿಲ್ಲವೋ. ರಾಯರು ನಂಬಿ ಕೆಟ್ಟವರಿಲ್ಲ. ಮತ್ತು ಜಗನ್ನಾಥದಾಸರು ಶ್ರೀನಿವಾಸಾಚಾರ್ಯ ರಾಯರು ನಂಬಿದ್ರಲ್ಲ, ಮತ್ತು ಅವ್ರಿಗೆ ಫಲ ಸಿಗಲಿಲ್ಲ. ಸಿಕ್ತು, ನಿಜವಾಗಿ ಫಲ ಸಿಕ್ಕದೆ. ಅದು ಭಗವತ್ ಸಂಕಲ್ಪ ಏನದೆ. ಶ್ರೀನಿವಾಸಾಚಾರ್ಯ ರೋಗ ಯಾರಿಂದ ಪರಿಹಾರ ಆಗಬೇಕು? ವಿಜಯರಾಯರು. ವಿಜಯರಾಯರು ಯಾರ ಕಡೆಯಿಂದ ಮಾಡಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ ಭಗವಂತ ಅಂದರೆ ಗೋಪಾಲದಾಸರು. ಗೋಪಾಲದಾಸರ ಆಯುಷ್ಯವನ್ನು ಜಗನ್ನಾಥದಾಸರಿಗೆ ಹಾಕಿಸಿ ಅವರ ರೋಗ ಪರಿಹಾರ ಮಾಡಿ ಉದ್ಧಾರ ಮಾಡಬೇಕು ಎಂಬುದು ಭಗವತ್ ಸಂಕಲ್ಪ. ಆ ಭಗವತ್ ಸಂಕಲ್ಪಕ್ಕನುಗುಣವಾಗಿ ರಾಯರು ಏನು ಮಾಡಿದರು ಅದನ್ನು ತಿಳ್ಕೊಂಡವರು. ಎಂಥ ಮಾತೆ, ಶರಣು ಶರಣಯ್ಯ ಶರಣು ಶರಣಯ್ಯ ನಿತ್ಯ ನಿರ್ಮಲ ಪುಣ್ಯಗಾತ್ರಗೆ ಭೃತ್ಯ ಜನ ಪರಿಪಾಲಗೆ ಸತ್ಯ ಸಂಕಲ್ಪಾನುಸಾರದಿ ನಿತ್ಯ ಕರ್ಮವ ಮಾಳ್ಪಧೊರಿಗೆ. ಸತ್ಯ ಸಂಕಲ್ಪ, ಸತ್ಯ ಶಬ್ದವಾಚ್ಯನಾದ ಭಗವಂತ ಇದ್ದಾನಲ್ಲ, ಅವನ ಸಂಕಲ್ಪ ಏನದೋ ಅದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಡ್ಕೊಳ್ಳುವವರು ರಾಯರು. ಭಗವಂತನಿಗೆ ವಿರುದ್ಧವಾಗಿ ಭಗವಂತ ಕೊಡಬಾರದು ಅಂತಂದರೆ ರಾಯರು ಕೊಡ್ತಾರೆ. ಆ ಶಕ್ತಿ ಇಲ್ಲ ರಾಯರಿಗೆ. ರಾಯರು ಏನು ಕೊಟ್ಟರು ಕೂಡ ತಮ್ಮ ಅಂತರ್ಯಾಮಿಯಾದ, ತಮ್ಮಲ್ಲಿ ನಿತ್ಯ ಸನ್ನಿಹಿತರಾದ ವಾಯುದೇವರನ್ನು ಪ್ರಾರ್ಥನೆ ಮಾಡಿ, ಸ್ವಾಮಿ ಈ ರಾಘವೇಂದ್ರಾಚಾರ್ಯ ಅಂತ ಒಬ್ಬರು ಬಂದಿದ್ದಾರೆ, ಶ್ರೀನಿವಾಸಾಚಾರ್ಯ ಅಂತ ಬಂದಿದ್ದಾರೆ, ಇವರಿಗೆ ರೋಗ ಅಂತೆ, ಈ ರೋಗ ಪರಿಹಾರ ಮಾಡೋ ಶಕ್ತಿ ನನಗಿಲ್ಲ ಸ್ವಾಮಿ, ನೀವು ಅನುಗ್ರಹ ಮಾಡಬೇಕು ಅಂತ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ವಾಯುದೇವರು ಹೇಳ್ತಾರೆ, ಆಯಿತು ನಾನು ಭಗವಂತನಿಗೆ ಕೇಳ್ತೀನಿ, ಅವನ ಸಂಕಲ್ಪ ಏನೋದು ಕೇಳ್ತೀನಿ. ವಾಯುದೇವರು ಪರಮಾತ್ಮರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಆಯಾ ರಾಘವೇಂದ್ರಾಚಾರ್ಯ ಎಂಬರು ಬಂದಿದ್ದಾರೆ, ಅವರು ರೋಗದಂತೆ ಅವರಿಗೆ ಪರಿಹಾರ ಆಗಬೇಕಂತೆ,
ನೀನು ಅನುಗ್ರಹ ಮಾಡು ಅಂತ ಅಂದ್ಕೊಳ್ಳೆ ಶ್ರೀನಿವಾಸ ಹೇಳ್ತಾನೆ, ಹೇಳು ರಾಘವೇಂದ್ರ ಹೇಳು, ಅನುಗ್ರಹ ಆಗ್ತದೆ ಅಂತ ಹೇಳು. ಆ ಹನುಮಂತ ದೇವರು ಹೇಳಿದ ಮಾತನ್ನು ರಾಯರು ನಿನಗೆ ಅನುಗ್ರಹ ಆಯಿತು, ನಿನ್ನ ರೋಗ ಪರಿಹಾರ ಆಯಿತು ಅಂತ ಹೇಳ್ತಾರೆ. ಹಾಗೆ ಸತ್ಯ ಸಂಕಲ್ಪನಾದ ಭಗವಂತನ ಮಾತಿಗೆ ವಿರುದ್ಧವಾಗಿ, ಅವನ ಸಂಕಲ್ಪಕ್ಕೆ ವಿರುದ್ಧವಾಗಿ ರಾಯರು ಹೋಗುವವರಲ್ಲ. ಆ ಸತ್ಯ ಸಂಕಲ್ಪನಾದ ಭಗವಂತನ ಸಂಕಲ್ಪ ಏನದ ಶ್ರೀನಿವಾಸಾಚಾರ್ಯ ವಿಷಯದಲ್ಲಿ ಅಂದರೆ, ಶ್ರೀನಿವಾಸಾಚಾರ್ಯರ ಉದ್ಧಾರ, ಶ್ರೀನಿವಾಸಾಚಾರ್ಯರ ರೋಗ ಪರಿಹಾರ, ಶ್ರೀನಿವಾಸಾಚಾರ್ಯರ ಆಯುರ್ಪ್ರದಾನ ಎಲ್ಲಿಂದ ಆಗಬೇಕು ಅಂದರೆ ಗೋಪಾಲದಾಸರಿಂದ ಆಗಬೇಕು. ಇದು ಭಗವಂತನ ಸಂಕಲ್ಪ. ಆದ ಕಾರಣವೇ ಈ ಭಗವತ್ ಸಂಕಲ್ಪವನ್ನು ಅರಿತ ರಾಘವೇಂದ್ರ ಸ್ವಾಮಿಗಳು ಮಾರ್ಗದರ್ಶನ ಮಾಡಿದ್ರು. ಇಲ್ಲ ಅಂದರೆ ನಿಜವಾಗಿ ಹೇಳಬೇಕಾದ್ರೆ ಅವರು ಮನಸ್ಸು ಮಾಡಿದರೆ ತಮ್ಮ ಕೋಟಿ 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 ಪುಣ್ಯವನ್ನು ಜಗನ್ನಾಥ ದಾಸರಿಗೆ ಧಾರೆ ಎರೆದು, ಸ್ವಾಮಿ ನಾನು ಅನುಗ್ರಹ ಮಾಡ್ತೀನಿ, ನೀನು ಅನುಗ್ರಹ ಮಾಡೇ ತಿರಬೇಕು ಅಂತ ಭಗವಂತನ ಹಠ ಹಿಡಿದಿದ್ದರೆ ಭಗವಂತ ಅನುಗ್ರಹ ಮಾಡ್ತಿದ್ದ. ಆದರೆ ಏನಾಗ್ತಿತ್ತು ಗೊತ್ತಾ, ಶ್ರೀನಿವಾಸಾಚಾರ್ಯರಾಗೇ ಉಳಿತಿದ್ದರು. ಮತ್ತು ಅಹಂಕಾರ ಇದೇ ಇರ್ತಿತ್ತೆ ಹೊರತಾಗಿ ಜ್ಞಾನಿವರೇಣ್ಯರಾಗಿ ಜಗನ್ನಾಥದಾಸರಾಗಿ ಮಾರ್ಪಾಟಾಗ್ತಿದ್ದಿಲ್ಲ. ಜಗನ್ನಾಥದಾಸರಾಗಿ ಮಾರ್ಪಾಟಾಗಲಿಕ್ಕೆ ಕಾರಣೀಭೂತರು ಯಾರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಒಂದು ರೀತಿಯಿಂದ. ಆದ ಕಾರಣವೇ ಜಗನ್ನಾಥದಾಸರು ರಾಯರ ಕಾರುಣ್ಯವನ್ನು ಸ್ಮರಣೆ ಮಾಡಿಕೊಂಡು, ಅವತ್ತು ನಾನು ನಿಮ್ಮಲ್ಲಿ ಶರಣಾದಾಗ ನೀವು ನಿಮ್ಮ ಅನಿಷ್ಟ ಪುಣ್ಯವನ್ನು ನನಗೆ ಧಾರೆ ಎರೆದು ನನ್ನ ರೋಗವನ್ನು ನೀವು ಪರಿಹಾರ ಮಾಡಿದ್ದರೆ ನಾನು ಏನಾಗ್ತಿದ್ದೆ ಗೊತ್ತಾ, ಮತ್ತೆ ಶ್ರೀನಿವಾಸಾಚಾರ್ಯನಾಗಿ ಉಳಿತಿದ್ದೆ ಸ್ವಾಮಿ. ಆದರೆ ನನ್ನ ಯೋಗ್ಯತೆಯನ್ನು, ನನ್ನ ವ್ಯಕ್ತಿತ್ವವನ್ನು, ನನ್ನಿಂದ ಸಮಾಜಕ್ಕೆ ಏನಾಗಬೇಕು ಎಂಬುದನ್ನು ನೀವು ನಿರ್ಣಯ ಮಾಡಿ ಆ ಸತ್ಯ ಸಂಕಲ್ಪನಾದ ವಾಸುದೇವನ ಪರಮಾನುಗ್ರಹ ಅವನ ಸಂಕಲ್ಪಕ್ಕನುಗುಣವಾಗಿ ನನ್ನನ್ನು ಗೋಪಾಲ ವಿಜಯರಾಯರಲ್ಲಿ ಕಳಿಸಿ, ವಿಜಯರಾಯರ ದ್ವಾರ ಗೋಪಾಲದಾಸರಲ್ಲಿ ಕಳಿಸಿ ನಿಜವಾಗಿ ನನ್ನ ಆತ್ಮೋದ್ಧಾರ ಮಾಡಿದೆ. ಅಂದರೆ ನಾನು ದಾಸನಾಗುವುದಕ್ಕೆ ಕಾರಣ ಪ್ರಧಾನವಾಗಿ ಒಂದು ರೀತಿಯಿಂದ ಹೇಳಬೇಕಾದ್ರೆ ನೀವು ಕೈ ಹಿಡಿದಿದ್ದರೆ ನನ್ನ ರೋಗ ಪರಿಹಾರ ಆಗ್ತಿತ್ತು, ನಾನು ಶ್ರೀನಿವಾಸಾಚಾರ್ಯರಾಗಿ ಉಳಿತಿದ್ದೆ ಎಂಬ ಭಾವನೆಯಿಂದ ಕರುಣಿಗಳೊಳಗೆಣೆಗಾಣೇನೋ ನಿನಗೆ ಸದ್ಗುರುವರ ರಾಘವೇಂದ್ರ ಚರಣ ಕಮಲ ಯುಗ್ಮ ಮೊರೆಹೊಕ್ಕ ಸುಜನರ ಹರಕೆಯ ನಿರುತ ನೀವೇ ನಿಕಾವೇ ಕರುಣಿಗಳೊಳಗೆ ಸುಜನರ ಅಂದರೆ ರಾಯರು ತಮ್ಮ ಹತ್ರ ಬಂದ ಜೀವಿಯನ್ನು ನೋಡ್ತಾರಂತೆ. ಎಷ್ಟು ಅದ್ಭುತ ಇದು. ಜಗನ್ನಾಥದಾಸ ಚಿಂತನೆ ನೋಡ್ರಿ, ಇವನು ಸುಜನ ಅಲ್ಲ ಅಂತ ನೋಡ್ತಾರಂತೆ. ಸುಜನ ಆಗಿದ್ದರೆ ಕೈ ಹಿಡಿತಾರಂತೆ. ಬರೀ ಸುಜನ ಆದರೆ ಹಿಡಿಯೋದಲ್ಲ ಕೈ, ಮತ್ತೇನಾಗಬೇಕು? ಸುಧೀಂದ್ರ ಯತಿಕರ ಪದುಮ ಸಂಭವ ಮಧು ವಧಪಾದಾಂಬುಜ ಮಧುಪ ತ್ರಿದಶ ಭೂರುಗದಂತೆ ಬುಧ ಜನರೀಪ್ಸಿತ. ಬುಧ ಆಗಬೇಕು, ಜ್ಞಾನಿ ಆಗಬೇಕು. ಮೊದಲು ಸುಜನತ್ವ ಇರಬೇಕು. ಅಂದರೆ ಇವನು ಸುಜನನಾಗಲಿಕ್ಕೆ ಅರ್ಹ ಅಂತ ಮೊದಲು ರಾಯರು ನೋಡ್ತಾರಂತೆ. ಹೆಂಗೆ ನೋಡ್ತಾರೆ? ರಾಯರಿಗೆ ಹೇಗೆ ತಿಳಿತದೆ ಅಂದರೆ ವಾಯುದೇವರ ಅನುಗ್ರಹ, ವಾಯುದೇವ ವಿಶಿಷ್ಟ ವಾಯುದೇವರ ಆವೇಶದಿಂದ ನಿರಂತರ ಕೂಡಿದವರಾದ ಕಾರಣ ವಾಯುದೇವರಿಗೆ ಜೀವಿಗಳ ಸ್ವರೂಪ ಪರಿಚಯ ಆಗಿಬಿಡ್ತದೆ. ವಾಯುದೇವರ ಸನ್ನಿಧಾನ ರಾಯರಲ್ಲಿ ಇರೋದರಿಂದ ತಮ್ಮತ್ರ ಸೇವಕ ಬಂದವರನ್ನು ನೋಡ್ತಾರೆ ರಾಯರು. ಇವನು ಸುಜನ ಆಗಲಿಕ್ಕೆ ಅರ್ಹ, ಓಕೆ, ಇವನಿಗೆ ಅನುಗ್ರಹ ಮಾಡಬೇಕು. ಬರೀ ಸುಜನ ಆಗಿದ್ದರೆ ಪ್ರಯೋಜನ ಇಲ್ಲ, ಬುದ್ಧ ಆಗಬೇಕು. ಇವನು ಮುಂದೆ ಜ್ಞಾನಿ ಆಗ್ತಾನೆ, ಪಂಡಿತ ಆಗ್ತಾನೆ. ಬರೀ ಪಂಡಿತ ಆದರೆ ಪ್ರಯೋಜನ ಇಲ್ಲ. ನಾವು ಸುಜನನಾಗಿರ್ತೀವಿ, ಪಂಡಿತರಾಗಿರ್ತೀವಿ, ಆದರೆ ಅಹಂಕಾರ ತುಂಬಿಕೊಂಡ್ಬಿಟ್ಟಿರ್ತದೆ. ಆಗೇನಾಗಬೇಕು? ಭಾಗವತೋತ್ತಮನಾಗಬೇಕು, ಭಾಗವತ ಆಗಬೇಕು. ಅಂದರೆ ಸುಜನತ್ವ, ಜ್ಞಾನಿ ಮತ್ತು ಭಾಗವತೋತ್ತಮತ್ವ, ಈ ಮೂರು ಯಾರಿಗೆ ಬರಲಿಕ್ಕೆ ಅರ್ಹತೆ ಇರ್ತದೆ ಅಂಥವರ ಕೈಯನ್ನು ರಾಯರು ಹಿಡಿತಾರಂತೆ. ನೀವು ನನ್ನಲ್ಲದು ಕಂಡ್ರಿ ಸ್ವಾಮಿ, ನಿಮ್ಮಲ್ಲಿರುವ ವಾಯುದೇವರ ವಿಶೇಷ ಆವೇಶದಿಂದ ನಾನು ಸುಜನನಾಳಕ್ಕೆ ಅರ್ಹ ಅಂತ ಚಿಂತನೆ ಮಾಡಿದಿರಿ. ಬರೀ ಸುಜನ ಆಗೋದಕ್ಕೆ ಮಾತ್ರ ಅಲ್ಲ, ನಾನು ಮುಂದೆ ಜ್ಞಾನಿ ಆಗ್ತೀನಿ ಅಂತ ಚಿಂತನೆ ಮಾಡಿದಿರಿ. ಬರೇ ಜ್ಞಾನಿಯಲ್ಲ, ಭಾಗವತೋತ್ತಮ ಆಗ್ತೀನಿ ಅಂತ ನೀವು ಚಿಂತನೆ ಮಾಡಿದಿರಿ. ಅದ ಕಾರಣ ನನಗೆ ನೀವೇ ವರ ಕೊಡದಲೆ ವಿಜಯರಾಯರಲ್ಲಿ ಕಳಿಸ್ಕೊಟ್ರಿ, ಆಮೇಲೆ ಗೋಪಾಲದಾಸರಲ್ಲಿ ಕಳಿಸ್ಕೊಟ್ರಿ. ನನ್ನನ್ನು ಉದ್ಧಾರ ಮಾಡಿದಿರಿ, ನನ್ನನ್ನು ದಾಸನನ್ನಾಗಿ ಮಾಡಿರಿ. ಅದ ಕಾರಣ ರಾಯರ ಅನುಗ್ರಹ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ರಾಯರ ಕೈ ಹಿಡಿದಿದ್ದ ಮಂದ ಭಾಗ್ಯರಿಗೆ ದೊರೆಯ ದಿವರ ಸೇವಾ. ರಾಯರ ಸೇವೆ ಸಿಕ್ಕದ ಅಂತಂದರೆ, ರಾಯರ ಮಂತ್ರಾಲಯಕ್ಕೆ ಬಂದೀವಿ ಅಂದರೆ ಯಾವುದೋ ಜನ್ಮದಲ್ಲಿ ಎಂದೋ ಒಂದು ದಿವಸ ನಾವು ಭಾರತೀಯರಾಗೇ ಆಗ್ತೀವಿ, ಸುಜನರಾಗೇ ಆಗ್ತೀವಿ, ಜ್ಞಾನಿಗಳಾಗೇ ಆಗ್ತೀವಿ, ಭಗವಂತನ ಭಕ್ತರಾಗೇ ಆಗ್ತೀವಿ. ಇಲ್ಲದೇ ಇದ್ದರೆ ರಾಯರ ಕೈ ಹಿಡಿದಿಲ್ಲ. ಮಂದ ಭಾಗ್ಯರಿಗೆ ರಾಯರ ಕರಾವಲಂಬನೆ ಸಿಗೋದಿಲ್ಲ, ಇದು ತಥ್ಯ. ಇದನ್ನು ಚಿಂತನೆ ಮಾಡಿಕೊಂಡೇ ಈ ಹರಿಕಥಾಮಸರು ಇವತ್ತು ಬರಿತೇನೆ. ಯಾರ ಕರುಣೆಯಿಂದ? ಗುರುಗಳ ಕರುಣೆಯಿಂದ
ರಾಘವೇಂದ್ರರ ಕರುಣೆಯಿಂದ ಹರಿಕಥಾಮೃತ ಸಾರ ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಅಂತ ಸ್ಪಷ್ಟವಾಗಿ ಪ್ರಮಾಣ ಮಾಡ್ತಾರೆ. ಇಂಥ ಜಗನ್ನಾಥದಾಸರು ಮುಂದೆ ಇದರಲ್ಲಿ ಮತ್ತೊಂದು ಹೇಳ್ತಾರೆ, ಇದು ರಾಯರ ಅನುಗ್ರಹದ ಮೇಲೆ, ವಿಜಯರಾಯರ ಅನುಗ್ರಹದಿಂದ ನಾನು ಮಾಡಿದ್ದೀನಿ. ವಿಜಯರಾಯರು ಅಂಥವರೇ, ಅವರು ಎಂಥ ವ್ಯಕ್ತಿತ್ವ, ಅವಳಿಗೆ ಹೋಗಿ ಭಗವಂತನ್ನೇ ಒದ್ದು ಬಂದವರು. ಭೃಗುಋಷಿಗಳಾಗಿದ್ದಾಗ ನೇರವಾಗಿ ಶ್ವೇತದ್ವೀಪಕ್ಕೆ ಹೋಗಿ ಕ್ಷೀರ ಸಮುದ್ರದ ಮಧ್ಯದಲ್ಲಿರ್ತಕ್ಕಂಥ ಶ್ವೇತದ್ವೀಪದಲ್ಲಿ ಅಮುಕ್ತ ಸ್ಥಾನದಲ್ಲಿ ಮಲ್ಕೊಂಡಿರ್ತಕ್ಕಂಥ ಪರವಾಸುದೇವನ ವಕ್ಷಸ್ಥಳಕ್ಕೆ ಒದ್ದು ಸಮರ್ಪಣೆ ಮಾಡಿ ಅವನ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಬಂದ ಭೃಗುಋಷಿಗಳಿಗೆ ಅವರು ಅಂದುಕೊಂಡಿದ್ದರೆ ವಿಜಯರಾಯ ಜಗನ್ನಾಥದಾಸರಿಗೆ ಅಂದರೆ ಶ್ರೀನಿವಾಸಾಚಾರ್ಯರಿಗೆ ಆಯುರ್ದಾನ ಮಾಡಲಿಕ್ಕಾಗ್ತಿದ್ದಿಲ್ಲೇನು? ಯಾಕಂದರೆ ಅವರು ತಮ್ಮ ಮಗನಿಗೆ ಮಾಡಿದ್ದಾರೆ, ಮತ್ತು ರೋಗಗಳನ್ನು ಪರಿಹಾರ ಮಾಡಿದ್ದಾರೆ. ಇವನ ಪಾಲಿಸಿದರೆ ನಿನಗೆ ಪುಣ್ಯ, ಅವನಿಯೊಳೆಂದಿಗೂ ನಾನೇ ಧನ್ಯ, ನಟ್ಟ ಮುಳ್ಳು ಕಿತ್ತಿದಂತೆಡೆ ಮಾಡು, ಗಟ್ಟಿಯಾಗಿ ಭಕುತರ ಕಾಪಾಡು, ಸಾಧನ ಪ್ರಾಣಿಗಳಿರಬೇಕೋ, ಮೋದದಿಂದಲಿ ಕೇಳೆನ್ನವಾಗು, ತ್ರಿಜಗದೊಳಗೆ ನಿನಗೆಣೆಗಾಣೆ, ವಿಜಯ ವಿಠಲಕ್ಕೆ ಲೆನ್ನ ಧ್ವನಿಯೇ. ಈ ಹಾಡನ್ನು ಯಾರಿಗೋಸ್ಕರ ಮಾಡಿದ್ದು? ಕೇಶವರಾಯ ಅಂತಿದ್ದ, ಛಾಗಿ ಕೇಶವರಾಯ ಅಂತ. ಆ ಛಾಗಿ ಕೇಶವರಾಯ ಬಡತನದಲ್ಲಿ ಬೆಂದು ಬಳಲಿದ ಜಗನ್ನಾಥ ದಾಸಪ್ಪ, ಆಗ ಇನ್ನು ಗೋಪ ವಿಜಯರಾಯರಾಗಿಲ್ಲ, ದಾಸಪ್ಪ ಅವ್ರ ಮನೆಗೆ ಹೋದಾಗ ಪ್ರಾತಃ ಕಾಲದಲ್ಲಿ ಒಳ್ಳೆ ಹುಗ್ಗಿ ಹಾಕಿದ್ದಂತೆ, ಹೊಟ್ಟೆ ತುಂಬ. ಆ ಧನುರ್ಮಾಸದಲ್ಲಿ ಹೋಗಿದ್ದರು, ಒಂದು ತುತ್ತು ಅನ್ನ ಸಿಗುತ್ತದ ಅಂತ ಹೋಗಿದ್ರು ಅಂತ ಅವ್ರ ಮನೆಗೆ ಹೋದಾಗ ಆ ಕೇಶವರಾಯ ವಿಜಯರಾಯರಿಗೆ ಬ್ರಾಹ್ಮಣನಾಗಿ ಕೂಡಿಸಿ, ಅಪ್ಪ ಒಳ್ಳೆ ಧನುರ್ಮಾಸದಲ್ಲಿ ಬಂದೀಯಾ, ದೇವ್ರ ನೈವೇದ್ಯ ಆಗಿದೆ, ಊಟ ಮಾಡು ಅಂತೇಳಿ ಹುಗ್ಗಿ ತುಪ್ಪ ಬೆಣ್ಣೆ ದಂಡಿಯಾಗಿ ಗೊಜ್ಜು ಹಾಕಿ ಹೊಟ್ಟೆ ತೃಪ್ತಿ ಪಡಿಸಿದಂತೆ. ಆ ಕೇಶವರಾಯ ಅಂದರೆ ಹಸ್ತ ನನಗೆ, ಬಡತನದಲ್ಲಿದ್ದ ನನಗೆ ಅಂದು ಹೊಟ್ಟೆ ತುಂಬ ಹುಗ್ಗಿ ಹಾಕಿದ ಅಂಥೇಳಿ ಏನು ಮಾಡ್ತಾರೆ ಗೊತ್ತಾ? 2 ವರ್ಷ ಆಯುರ್ದಾನ ಮಾಡ್ತಾರೆ, ಅವನನ್ನು ಬದುಕಿಸ್ತಾರೆ. ಆ ಕೇಶವರಾಯನಿಗೆ ಬಂದ ಅಪಮೃತ್ಯವನ್ನು ಪರಿಹಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಾಡಿದ ಹಾಡಿದು. ಅಂಥ ವಿಜಯರಾಯರಿಗೆ ಶ್ರೀನಿವಾಸಾಚಾರ್ಯ ರೋಗ ಕಳ್ಳಕ್ಕಾಗ್ತಿದ್ದಿಲ್ಲೇನೋ? ಆಗ್ತಿತ್ತು. ಅದಕ್ಕೂ ಅಷ್ಟೇ ವಿಜಯರಾಯರು ಚಿಂತನೆ ಮಾಡಿದರು, ಇಲ್ಲ ಇದು ಗೋಪಾಲದಾಸರಿಂದ ಆಗಬೇಕಾದ ಕೆಲಸ, ಗೋಪಾಲದಾಸರ ಆಯುಷ್ಯ ಇವರಿಗೆ ಬರಬೇಕು, ಆ ಜ್ಞಾನ ಇಲ್ಲಿ ಬರಬೇಕು, ಆ ಆಯುಷ್ಯ ಬರಬೇಕು, ಇವರ ಜನ್ಮ ಧನ್ಯ ಆಗಬೇಕು, ಇವರು ದೊಡ್ಡ ವ್ಯಕ್ತಿ ಆಗಬೇಕು ಅಂಥೇಳಿ ತಿಳ್ಕೊಂಡವರಾಗಿ ಗೋಪಾಲದಾಸರಲ್ಲಿ ಕಳಿಸಿಕೊಟ್ರು. ಇನ್ನು ಗೋಪಾಲದಾಸರು ಅವರೆಷ್ಟು ಅನ್ನಬೇಕು. ಅದ ಕಾರಣ ಗುರುಗಳ ಕರುಣದಿಂದ, ವಿಜಯರಾಯರ ಕರುಣದಿಂದ, ಹರಿಕಥಾಮೃತ ಸಾರ ಪೇಳುವೆ. ಎಷ್ಟು ಸುಂದರ ಅಂದರೆ ಗುರುಗಳ ಕರುಣಾಂಬ ಒಂದು ಶಬ್ದ ಇಷ್ಟು ಅರ್ಥವನ್ನು ಕೊಡ್ತದೆ. ಮುಂದೆ ಯಥಾ ಪ್ರಕಾರ ತಮ್ಮ ಸ್ವರೂಪೋದ್ಧಾರಕರಾಗಿರತಕ್ಕಂಥ ಗೋಪಾಲದಾಸರು, ಗೋಪಾಲದಾಸರ ಕರುಣದಿಂದ ಹರಿಕಥಾಮೃತ ಸಾರ ಪೇಳುವೆ. ಈ ದೇಹ ಜಗನ್ನಾಥದಾಸರದು, ಅದರೊಳಗಿರ್ತಕ್ಕಂಥ ಆಯುಷ್ಯ ಯಾರದು ಅಂತಂದರೆ ಗೋಪಾಲದಾಸರದು. ಗೋಪಾಲದಾಸರ 40 ವರ್ಷ ಆಯುಷ್ಯ ಜಗನ್ನಾಥದಾಸರಿಗೆ ಬಂದು, ಆ ಜಗನ್ನಾಥದಾಸ ಶ್ರೀನಿವಾಸಾಚಾರ್ಯರಿಗೆ ಬಂದು, ಶ್ರೀನಿವಾಸಾಚಾರ್ಯರು ಪಂಡರಾಪುರಾಧೀಶನಾದ ಪಾಂಡುರಂಗರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ನಿಜವಾದ ದಾಸರಾದರು. ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡತಕ್ಕಂಥ ದಾಸರಾದರು. ನಮ್ಮೆಲ್ಲರ ಆತ್ಮೋದ್ಧಾರಕ್ಕೆ, ನಾವ್ಯಾರಿಗೂ ಸಂಸ್ಕೃತ ಜ್ಞಾನ ಇಲ್ಲ, ಒಳ್ಳೊಳ್ಳೆ ವೇದಾಂತ ಗ್ರಂಥಗಳನ್ನು ಓದ್ತಕ್ಕಂಥ ಭಾಗ್ಯ ಈಗಿಲ್ಲ. ಯಾಕಂದರೆ ಒಂದು ಕಾಲದಲ್ಲಿ ಭಾರತದಲ್ಲಿ ಸಂಸ್ಕೃತವೇ ಆಡು ಭಾಷೆಯಾಗಿತ್ತು. ಆಗ ಎಲ್ಲರೂ ವೇದಾಂತ ಅಧ್ಯಯನ ಮಾಡ್ತಾಯಿದ್ರು, ಅವರವರು ಮತ್ತದನ್ನು ಓದ್ತಾ ಇದ್ದರು. ಆದರೆ ನಮಗೆ ಇವಾಗ ಸಂಸ್ಕೃತ ದೂರ ಆಗಿಬಿಟ್ಟದೆ. ಎಲ್ಲರೂ ಕನ್ನಡವೋ ತೆಲುಗು ಪ್ರಾಂತೀಯ ಭಾಷೆದಲ್ಲಿ ನಿರತವರಾಗಿದ್ದಾರೆ. ಇಂಥ ನಮಗೆ ಸಂಸ್ಕೃತದಲ್ಲಿ ರಚಿತವಾದ ವೇದಗಳಾಗಲಿ, ಸಂಸ್ಕೃತದಲ್ಲಿ ರಚಿತವಾದ ಆಚಾರ್ಯರ ಗ್ರಂಥಗಳಾಗಲಿ ಓದುವ ಯೋಗ್ಯತೆ ಇಲ್ಲ. ಆಗ ನಮಗೆ ಅದರ ಸಾರ ಸರ್ವಸ್ವವನ್ನು ನಮಗೆ ಕೊಟ್ಟು ನಮ್ಮ ಜೀವನವನ್ನು ಉದ್ಧಾರ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಕಾರಣೀಭೂತರಾದವರು ಅಂದರೆ ಹರಿದಾಸರು. ಆ ಹರಿದಾಸರಲ್ಲಿ ಬಿಂಬೋಪಾಸನೆಯ ಮಾರ್ಗ ತಿಳಿಸಿದವರು ಯಾರಂದರೆ ಜಗನ್ನಾಥದಾಸರು. ಅಂಥ ಜಗನ್ನಾಥದಾಸರ ಪರಮಾನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗೋಣ. ಈ ರೀತಿಯಾಗಿ ಜಗನ್ನಾಥದಾಸರು ಗುರುಗಳ ಕರುಣ ಅಂತ ಒಂದು ಶಬ್ದ ಪ್ರಯೋಗ ಮಾಡಿ ಇಷ್ಟು ಚಿಂತನೆಯನ್ನು ಕೊಡ್ತಾರೆ. ಅಂದರೆ ಅವರಿಗಿಷ್ಟು ಮಂದಿ ಗುರುಗಳು ಅನುಗ್ರಹ ಮಾಡಿದ್ದಾರೆ. ನಮಗೂ ಅಷ್ಟೇ ಈ ಜನ್ಮದಲ್ಲಿ ಒಬ್ಬ ಗುರುಗಳಿರ್ತಾರೆ, ಹಿಂದಿನ ಜನ್ಮದಲ್ಲಿ ಯಾವ ಗುರುಗಳಿದ್ದರು, ಅದರ ಹಿಂದಿನ ಜನ್ಮದಲ್ಲಿ ಯಾವ ಗುರುಗಳಿದ್ದರು, ಆ ಎಲ್ಲ ಗುರುಗಳ ಆಶೀರ್ವಾದದಿಂದ ನಾವು ಇವತ್ತು ಮಂತ್ರಾಲಯದಲ್ಲಿ ಕೂತ್ಕೊಂಡು ರಾಯರ ಸನ್ನಿಧಾನದಲ್ಲಿ
ಭಗವಂತನ ಬಗ್ಗೆ ಚಿಂತನೆ ಮಾಡುವ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಇಲ್ಲಾದರೆ ನಮ್ಮಂಥ ಅಲ್ಪರಿಗೆ ಆ ಯೋಗ್ಯತೆಯಲ್ಲೇ ಬರ್ತಾರೆ. ಎಷ್ಟೋ ಗುರುಗಳ ಅನುಗ್ರಹ ಇದಕ್ಕೆ ಕಾರಣ. ಸೊ ಗುರುಗಳ ಅನುಗ್ರಹವನ್ನು ನಾವೆಲ್ಲರೂ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಗುರುಕರುಣೆಯೇ ಎಲ್ಲದಕ್ಕೂ ಮೂಲ ಕಾರಣ ಅಂತ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡ್ತಾಯಿದ್ದೀವಿ. ಮತ್ತೆ ನಾಳೆ ನೋಡೋಣ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.